ಮಂಡ್ಯ ಜಿಲ್ಲೆಯ ಬಸರಾಳಿನಲ್ಲಿ 1.50 ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದ ಗುದ್ದಲಿ ಪೂಜೆಯನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲವರಾಯಸ್ವಾಮಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ ಗಣಿಗ, ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಮನ್ಮೂಲ ನಿರ್ದೇಶಕರಾದ ಶಿವಕುಮಾರ್, ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಗಿರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಂಡ್ಯ. ಮುಂಭಾಗದಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮತ ಬಾಂಧವರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದರಿಂದ ತಾವುಗಳು ನನ್ನನ್ನು ಗೆಲ್ಲಿಸಿ ಕಳಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಬಸರಾಳ್ನ ಇತಿಹಾಸದಲ್ಲಿ ಇವತ್ತು ಬಹಳ ನೆನಪಿಡಬೇಕಾದಂತ ಸುದಿನ. ನೀವು ಬಹಳ ವರ್ಷಗಳಿಂದ ಬೇಡಿಕೆ ಆಗಿದ್ದ ಬಸ್ ನಿಲ್ದಾಣಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದೀವಿ. ಇನ್ನು 1 ವರ್ಷದಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಬಸರಾಳನ ಇವತ್ತು ಅಲ್ಲೇಗೆರೆ, ಆನ್ಸಾಸ್ಲು, ಚಿಕ್ಕಬಳ್ಳಿ, ಕೆಂಚನಹಳ್ಳಿ, ಆರ್ಪಳ್ಳಿ, ಕೊಪ್ಪಲು, ಉನಗನಹಳ್ಳಿ ಕಾಲೋನಿ, ನಂಜೇನಹಳ್ಳಿ, ಮುತ್ತನಘಟ್ಟ, ಮನಗನಹಳ್ಳಿ, ಹೊಸಕೊಪ್ಪಲು, ಬಂಡರಾಯ ಕೊಪ್ಪಲು ಒಟ್ಟು 6.5 ಕೋಟಿಯ ಜೆಜೆಎಂ ಕಾಮಗಾರಿಗೂ ಕೂಡ ಪೂಜೆಯನ್ನ ಮಾಡಿದೀವಿ. ಬಸರಾಳಿನ 10 ಲಕ್ಷ ರೂಪಾಯಿನ ರಸ್ತೆ ಕಾಮಗಾರಿಗೂ ಪೂಜೆಯನ್ನ ಮಾಡಿದೀವಿ. ಅದ್ರ ಜೊತೆಗೆ ದೊಡ್ಡಗಡ್ನಹಳ್ಳಿ, ಬೇಬಿ, ಆಲ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ರಸ್ತೆಗಳಿಗೂ ಕೂಡ ಇಲ್ಲೇ ಗುದ್ದಲಿ ಪೂಜೆಯನ್ನ ಈಗ ಮಾಡಿದೀವಿ. ನೀತಿ ಸಂಹಿತೆ ಬರೋದ್ರಿಂದ ಎಲ್ಲವರೆಗೂ ಬರಕ್ಕಾಗಲ್ಲ. ಒಟ್ಟು 8.5 ಕೋಟಿ ರೂಪಾಯಿ ಕಾಮಗಾರಿಗೆ ಈಗ ನಮ್ಮ ಉಸ್ತುವಾರಿ ಸಚಿವರು ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. ಅವರ ಬೆಂಬಲದಿಂದಾಗಿ ಈ ಬಾರಿ ಬೇಸಿಗೆಯಲ್ಲೂ ಕೂಡ ನಮಗೆ ಹೇಮಾವತಿ ನೀರು ಬಂದಿದೆ. ಅದಕ್ಕೆ ಅವರಿಗೆ ದೊಡ್ಡ ಚಪ್ಪಾಳಿಯ ಮೂಲಕ ಅವರಿಗೆ ನೀವು ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಬೇಕು. ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಬೋರ್ವೆಲ್ಗಳು ಯಾವುದು ನಡೀತಾ ಇರಲಿಲ್ಲ. ಈ ಬೇಸಿಗೆಯಲ್ಲೂ ಹೇಮಾವತಿ ನೀರನ್ನ ನಮ್ಮ ಬಸರಾಳು ಹೋಬಳಿಗೆ ತುಂಬಿಸ್ಕೊಟ್ಟು ನಮಗೆ ಆಶೀರ್ವಾದ ಮಾಡಿದರೆ ಅವರಿಗೆ ನಾನು ಹೃದಯಪೂರ್ವಕವಾದ ಉಸ್ತುವಾರಿ ಸಚಿವರಿಗೆ ವಂದನೆಗಳನ್ನ ಹೇಳ್ತೀನಿ. ನಿಮಗೆ ದಿನನಿತ್ಯ ಏನೇನು ಕಾಮಗಾರಿ ನಡೀತಾ ಇದೆ ಅನ್ನೋದನ್ನೆಲ್ಲ ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಚಂದ್ರಣ್ಣ ನಮ್ ಜೊತೆ ಇದ್ದಾರೆ. 10,000 ಲೀಡನ್ನ ನೀವು ಬಸರಾಳು ಹೋಬಳಿಯವರು ಕೊಡಬೇಕು. ಆ ಮೂಲಕ ನಮ್ಮ ಬೇಸಿಗೆಯಲ್ಲೂ ಕೂಡ ನೀರನ್ನ ತುಂಬಿಸಂತ ಚೆಲುವಣ್ಣವ್ರಿಗೆ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಈಗ ನೀತಿ ಸಂಹಿತೆ ಬರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡೋಕ್ ಟೈಮ್ ಇಲ್ಲ. ಚಂದ್ರಣ್ಣ 2 ಮಾತಾಡ್ತಾರೆ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಮಾತಾಡ್ತಾರೆ. ನಮಸ್ಕಾರ, ಧನ್ಯವಾದಗಳು.